ನಮಸ್ಕಾರ ಸ್ನೇಹಿತರೆ, ಎಲ್ಲರನ್ನೂ ಸಮಾನವಾಗಿ ನೋಡುವ ತುಲಾರಾಶಿಯವರ ಜೀವನದಲ್ಲಿ ಕಳೆದ ಕೆಲವು ವರ್ಷಗಳಿಂದ ಅನುಭವಿಸದೇ ಇರುವಂತಹ ಕಷ್ಟವೇ ಇಲ್ಲ. ಎಲ್ಲ ರೀತಿಯ ಕಷ್ಟಗಳನ್ನು ನೋಡಿದ್ದಾಯಿತು, ಆದರೂ ಕೂಡ ಅದೃಷ್ಟ ಕೈ ಹಿಡಿತಿಲ್ಲ ಅನ್ನುವವರಿಗೆ ಈ ಸೀಕ್ರೆಟ್ ತಂತ್ರವನ್ನು ತಿಳಿಸಿಕೊಡ್ತೀನಿ. ಖಂಡಿತವಾಗ್ಲೂ ಕೂಡ ಪಾಲನೆ ಮಾಡಿ. ಜೀವನದಲ್ಲಿ ಇಂಥ ಕಷ್ಟಗಳು ಬಂದಿಲ್ಲ ಅನ್ನೋ ಹಾಗಿಲ್ಲ. ಇಂತಹ ಕಷ್ಟಗಳು ನಮ್ಮ ಶತ್ರುಗೂ ಕೂಡ ಬರೋದು ಬೇಡ ಅಂತ ಅನ್ನುವಷ್ಟು ಮಟ್ಟಕ್ಕೆ ಈ ಬರುವಂತಹ ಕಷ್ಟಗಳನ್ನು ತುಲಾರಾಶಿಯವರು ಎದುರಿಸಿದ್ದಾಯಿತು. ಅದರಿಂದ ಹೊರಬರೋದಕ್ಕೆ ಪ್ರಯತ್ನ ಪಡ್ತಾ ಇರೋದು ಆಯಿತು. ಎಷ್ಟೇ ಸತತವಾದ ಪ್ರಯತ್ನ ಇದ್ರೂ ಕೂಡ ಜೀವನದಲ್ಲಿ ಯಶಸ್ಸು ಸಿಗ್ತಾ ಇಲ್ಲ. ನಾನು ಎಷ್ಟೋ ಪ್ರಯತ್ನ ಮಾಡ್ತಿದ್ದೇನೆ ಜೀವನದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತ. ಬಹಳ ರೀತಿಯ ಒದ್ದಾಟದ ಜೀವನ ನಡೆಸುತ್ತಿದ್ದೀನಿ. ಪ್ರತಿನಿತ್ಯ ಹೋರಾಟದ ಜೀವನವಾಗಿದೆ. ಒಂದು ದಿನ ಆದರೂ ನೆಮ್ಮದಿಯಾಗಿ ಮಲಗಲು ಆಗುತ್ತಿಲ್ಲ ಅನ್ನುವವರಿಗೆ ಖಂಡಿತವಾಗಲೂ ಈ ಒಂದು ಸೀಕ್ರೆಟ್ ತಂತ್ರವನ್ನು ತಿಳಿಸಿಕೊಡ್ತೀನಿ. ಶನಿ ತುಲಾರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿರುತ್ತಾನೆ. ಹಾಗೆ ಈ ತುಲಾರಾಶಿಯ ಅಧಿಪತಿ ಬಂದು ಶುಕ್ರ ಆಗಿರೋದ್ರಿಂದ ಈ ಒಂದು ಪಂಚಮ ಶನಿಯಿಂದ ತುಲಾರಾಶಿಯವರು ಬಹಳ ನರಳಾಟದ ಜೀವನವನ್ನು ಇಷ್ಟು ದಿನ ನಡೆಸಿಕೊಂಡು ಬಂದಿದ್ದೀರಾ. ಎಲ್ಲ ರೀತಿಯಲ್ಲೂ ಪ್ರಯತ್ನ ಮಾಡ್ತಾ ಇದ್ದೀರಾ. ಪ್ರತಿದಿನ ಪರಿಶ್ರಮ ಆಗ್ತಾ ಇದೆ. ಆದರೂ ಕೂಡ ಕಷ್ಟ ನಷ್ಟ ಸಾಲದಿಂದ ಹೊರಗೆ ಬರೋಕೆ ಆಗ್ತಾ ಇಲ್ಲ ಅನ್ನುವರು ಈ ಲಕ್ ಸೀಕ್ರೆಟನ್ನು ಪಾಲಿಸಿ. ನೀವು ಕೂಡ ಅಭಿವೃದ್ಧಿ ಆಗ್ತೀರಾ. ಹಾಗೂ ತುಲಾರಾಶಿಯಲ್ಲಿರುತ್ತಾರೋ ಅವರು ಕೂಡ ಈ ವಿಡಿಯೋವನ್ನು ಕಳುಹಿಸಿ, ಅವರು ಕೂಡ ಅಭಿವೃದ್ಧಿಯಾಗಲಿ. ಈ ತಂತ್ರದ ಪರಿಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಅದಕ್ಕೂ ಮುನ್ನ ತುಲಾರಾಶಿಯವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವೇನು ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ತುಲಾರಾಶಿಯವರು ಸಮಾನತೆ ಮತ್ತು ನ್ಯಾಯವನ್ನು ಗೌರವಿಸುತ್ತಾರೆ. ಸಹಜವಾಗಿಯೇ ಇವರು ಶಮನವನ್ನು ದೂರ ಮಾಡುವವರು ಹಾಗೂ ಸಾಮರಸ್ಯವನ್ನು ಕಾಪಾಡುವವರು. ಹೆಚ್ಚಿನವರು ಸಂಘರ್ಷವಾದಗಳಿಂದ ದೂರವಿರುತ್ತಾರೆ ಹಾಗೂ ಜಗಳ, ಭಿನ್ನಾಭಿಪ್ರಾಯಗಳನ್ನು ಸೃಷ್ಟಿಸಲು ಮುಂದುವರಿಯಲು ಬಿಡುವುದಿಲ್ಲ. ಈ ಕಾರಣದಿಂದಾಗಿ ಉತ್ತಮ ವ್ಯಕ್ತಿಯಾಗಿ ಗುರುತಿಸಿಕೊಳ್ಳುತ್ತಾರೆ. ಸೌಹಾರ್ದ, ಸ್ನೇಹಪರ ಮತ್ತು ಆಕರ್ಷಕ ವ್ಯಕ್ತಿತ್ವದವರಾಗಿರುವುದರಿಂದ ಸ್ನೇಹಿತರಲ್ಲಿ ಹೆಚ್ಚಿನ ಜನಪ್ರಿಯ ವ್ಯಕ್ತಿಯಾಗಿರುತ್ತಾರೆ. ಇನ್ನು ತುಲಾರಾಶಿಯವರ ಬಗ್ಗೆ ಈ ಹಿಂದೆ ಮಾತನಾಡಿದ್ದೇವೆ. ಯಾವ ರೀತಿ ತುಲಾರಾಶಿಯವರು ಸ್ನೇಹ ಜೀವಿಯಾಗಿರ್ತಾರೆ. ಇನ್ನೊಬ್ಬರ ಸ್ನೇಹ ಅಂದರೆ ಬಹಳ ಇಷ್ಟ ಅವರಿಗೆ. ದಿನಗಳು ಪ್ರತಿನಿತ್ಯ ವೇಗವಾಗಿ ಓಡ್ತಾ ಇದೆ, ಆದರೆ ನನ್ನ ಜೀವನ ಮಾತ್ರ ನಿಂತಲ್ಲೇ ನಿಂತಿದೆ ಅನ್ನುವಂತಹ ಮನಸ್ಥಿತಿ ಖಂಡಿತವಾಗ್ಲೂ ಕೂಡ ನಿಮಗೆ ಇದ್ದೇ ಇರುತ್ತೆ. ನೀವು ಜೀವನದಲ್ಲಿ ಸಮತೋಲನವನ್ನು ಬಯಸುತ್ತಾ ಇರ್ತೀರಾ. ಒಂದು ಬ್ಯಾಲೆನ್ಸ್ಡ್ ಲೈಫ್ ಇರಬೇಕು, ಎಲ್ಲವನ್ನೂ ತೂಗಿ ಅಳೆದು ಮಾಡಬೇಕು ಅನ್ನುವಂತಹ ಮನಸ್ಥಿತಿ ಖಂಡಿತವಾಗ್ಲೂ ತುಲಾರಾಶಿಯವರಿಗೆ ಇದ್ದೇ ಇರುತ್ತೆ. ಹಾಗೆ ನೀವು ಖಂಡಿತವಾಗ್ಲೂ ಕೂಡ ಒಬ್ಬರಿಗೆ ನ್ಯಾಯವನ್ನು ದೊರಕಿಸಬಹುದು. ಅನ್ಯಾಯದ ಮಾರ್ಗ ಅನ್ನೋದು ನಿಮಗೆ ಖಂಡಿತವಾಗ್ಲೂ ಕೂಡ ಇಷ್ಟ ಆಗೋದಿಲ್ಲ. ನ್ಯಾಯದ ಮಾರ್ಗದಲ್ಲೇ ಹೋಗಬೇಕು, ಸರಿಯಾದ ದಾರಿಯಲ್ಲಿ ಹೋಗಬೇಕು ಅನ್ನೋ ಮನಸ್ಥಿತಿ ತುಲಾರಾಶಿಯವರಿಗಿದ್ದೇ ಇರುತ್ತೆ. ಸ್ನೇಹಿತರ ಗುಂಪಲ್ಲಿ ತುಲಾರಾಶಿಯವರು ಒಬ್ಬ ಇದ್ದಾನೆ ಅಂದರೆ ಈ ಕೆಲಸ ಸುಲಭವಾಗಿ ಆಗ್ತಾ ಇತ್ತು, ಅವನಿದ್ದಿದ್ರೆ ಅಥವಾ ಅವಳಿದ್ದಿದ್ರೆ ಈ ಕೆಲಸ ಆಗ್ತಿತ್ತು ಅನ್ನೋ ಮನಸ್ಥಿತಿ ನಿಮ್ಮ ಸುತ್ತಮುತ್ತಲಿನ ಜನರಲ್ಲಿ ಖಂಡಿತವಾಗ್ಲೂ ಇರುತ್ತೆ. ಅವರು ಒಬ್ಬರು ಇರಬೇಕಿತ್ತು ಅನ್ನೋ ಮನಸ್ಥಿತಿ ಖಂಡಿತವಾಗಿ ತುಲಾರಾಶಿಯವರನ್ನು ಪ್ರತಿಯೊಬ್ಬರು ಕೂಡ ಮಿಸ್ ಮಾಡಿಕೊಳ್ತಾ ಇರ್ತಾರೆ. ಇವರು ಇದ್ದರೆ ಹಲವಾರು ಕೆಲಸಗಳು ನಡೆಯುವಂಥದ್ದು. ತುಲಾರಾಶಿಯವರು ಆ ಜಾಗದಲ್ಲಿ ಇದ್ರೇನೆ ಅವರ ಮಾತಿಗೆ ಒಂದು ಮಹತ್ವ ಇರುತ್ತೆ. ಅವರು ಹೇಳಿತಕ್ಕಂತಹ ವಿಚಾರಗಳಿಗೆ ಒಂದು ಮಹತ್ವ ಅಥವಾ ನಿರ್ಧಾರಗಳು ಖಂಡಿತವಾಗ್ಲೂ ಕೂಡ ಎಲ್ಲರೂ ಒಪ್ಪುವಂಥದ್ದಾಗಿರುತ್ತೆ. ಹಾಗೆ ಕುಟುಂಬದ ಬಗ್ಗೆ ಬಹಳಷ್ಟು ಜ್ಞಾನ ಅಥವಾ ಅವರನ್ನು ಚೆನ್ನಾಗಿರಿಸಬೇಕು, ಅವರಿಗೋಸ್ಕರ ಏನಾದರೂ ಮಾಡಬೇಕು ಅನ್ನುವಂಥದ್ದು ಕೂಡ ತುಲಾರಾಶಿಯವರ ಮನಸ್ಸಲ್ಲಿ ಹೆಚ್ಚಾಗಿರುವಂಥದ್ದು. ಹಾಗೆ ಇವರ ಇನ್ನೊಂದು ವಿಚಾರ ಅಂದರೆ ದುಡಿಮೆಯನ್ನು ಮೀರಿರುವಂತಹ ಖರ್ಚು ಅವರಿಗೆ ಖಂಡಿತವಾಗ್ಲೂ ಇರುತ್ತೆ. 100 ರೂಪಾಯಿ ದುಡಿತಾ ಇದ್ದರೆ 120 ರೂಪಾಯಿ ಖರ್ಚು ಮಾಡ್ತಾ ಇರ್ತಾರೆ. ಆ 20 ರೂಪಾಯಿ ಏನು ಮಾಡ್ತಾ ಇರೋದು ಅಂದರೆ ಇಷ್ಟು ಸಮಯದಿಂದ ಸಾಲ ಮಾಡಿಕೊಂಡು ಬಂದಿದ್ದಾರೆ. ಹಾಗಾದರೆ ಈ ಎಲ್ಲವೂ ಕೂಡ ಪರಿಹಾರ ಆಗಬೇಕು, ಎಲ್ಲ ಸಮಸ್ಯೆಗಳು ಕೂಡ ಪೂರ್ಣವಾಗಿ ಬಗೆಹರಿಯಬೇಕು ಅಂದರೆ ಈ ತಂತ್ರ ಪ್ರಯೋಗವನ್ನು ಮಾಡಿ ನೋಡಿ. ಖಂಡಿತವಾಗ್ಲೂ ಕೂಡ ಅಭಿವೃದ್ಧಿ ನಿಮ್ಮದಾಗುತ್ತೆ. ಇರುವ ಕಷ್ಟಗಳೆಲ್ಲ ನನ್ನ ಜೀವನದಲ್ಲೇ ಇದೆ ಅಂತ ಅಂದ್ಕೊಳ್ಳೋದು ತುಲಾರಾಶಿಯವರು ಮೊದಲು ಬಿಟ್ಬಿಡಿ. ಖಂಡಿತವಾಗ್ಲೂ ಈ ತಂತ್ರ ಪ್ರಯೋಗ ಮಾಡೋದ್ರಿಂದ ನಿಮಗೆ ಇರುವಂತಹ ಕಷ್ಟಗಳೆಲ್ಲವೂ ಕೂಡ ಪರಿಹಾರವಾಗುತ್ತೆ. ಗಂಡ ಹೆಂಡತಿ ನಡುವೆ ಸಮಸ್ಯೆಗಳು ಆಗ್ತಾ ಇದ್ದರೆ ಪರಿಹಾರವನ್ನು ಮಾಡಬಹುದು. ಈ ಸಣ್ಣ ಪರಿಹಾರಕ್ಕೆ ನೋಡಿ, ಇದನ್ನು ಉದ್ಯೋಗ, ವ್ಯಾಪಾರ, ನೀವು ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರವನ್ನು ಮಾಡ್ತಾ ಇರಿ. ಈ ತಂತ್ರ ಪ್ರಯೋಗ ಮಾಡುವುದರಿಂದ ಖಂಡಿತವಾಗ್ಲೂ ನಿಮಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಆಗುತ್ತೆ. ಎಷ್ಟು ದಿನ ಅಂತ ಹೇಳಿ ಒದ್ದಾಟದ ಜೀವನ ನಡೆಸೋದಕ್ಕೆ ಆಗುತ್ತೆ.
ಆ ಒಂದು ಒದ್ದಾಟದ ಜೀವನ ಬಿಟ್ಟು ಅಭಿವೃದ್ಧಿಯ ದಾರಿ ಕಡೆ ನಡೆಯಬೇಕು ಅಂದರೆ ಈ ಒಂದು ತಂತ್ರ ಪ್ರಯೋಗವನ್ನು ನೀವು ಮಾಡಲೇಬೇಕು. ನಿಮ್ಮ ಮನೆಯಲ್ಲೇ ಈ ಪರಿಹಾರವನ್ನು ನೀವು ಪರಿಪೂರ್ಣವಾಗಿ ಮಾಡಬಹುದು. ಈ ಒಂದು ಗಂಡ ಹೆಂಡತಿ ಜೀವನದಲ್ಲಿ ಡೈವೋರ್ಸ್ ಹಂತದವರೆಗೆ ಹೋಗಿದ್ರೂ ಕೂಡ ಈ ಪರಿಹಾರ ಮಾಡುವುದರಿಂದ ನಿಮಗೆ ಅಭಿವೃದ್ಧಿ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ. ಅಥವಾ ಬಹಳ ವರ್ಷಗಳಿಂದ ಕೋರ್ಟ್ಗೆ ಅಲೆದು ನಿಮಗೆ ನ್ಯಾಯ ಅನ್ನುವಂಥದ್ದು ಸಿಗ್ತಾ ಇಲ್ಲ. ನೀವು ಎಷ್ಟೇ ಅಲೆದರೂ ಕೂಡ ನಿಮಗೆ ಸರಿಯಾದ ದಾರಿಯಲ್ಲಿ ನೀವು ಹೋಗೋಕೆ ಆಗ್ತಾ ಇಲ್ಲ. ಎಲ್ಲವನ್ನು ಕಷ್ಟದಿಂದ ಅನುಭವಿಸ್ತಾ ಇದ್ರೆ ತಂತ್ರ ಪ್ರಯೋಗವನ್ನು ಮಾಡಿ ನೋಡಿ, ಖಂಡಿತವಾಗ್ಲೂ ಕೂಡ ನಿಮಗೆ ಪರಿಹಾರವಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಆಗ್ತಿದೆಯಾ? ಪರಿಹಾರ ಮಾಡಿ ನೋಡಿ. ನಿಮ್ಮ ಮೇಲೆ ಏನಾದರೂ ದೃಷ್ಟಿ ದೋಷಗಳಿದ್ದು, ಮಾಟ ಮಂತ್ರ ಸಮಸ್ಯೆಗಳಿದ್ದು, ನೀವು ಗಂಡ ಹೆಂಡತಿ ನಡುವೆ ಹೊಂದಾಣಿಕೆ ಬರ್ತಾ ಇಲ್ಲ, ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಹೊಂದಾಣಿಕೆ ಆಗ್ತಾನೆ ಇಲ್ಲ ಅಂತಂದರೆ ಈ ಪರಿಹಾರವನ್ನು ಮಾಡಬಹುದು. ಈ ಪರಿಹಾರ ಯಾವ ರೀತಿ ಇರುತ್ತೆ ಅಂದರೆ ಈ ಮಂತ್ರವನ್ನು ನೋಡಿಕೊಳ್ಳಿ. ಓಂ ಐಂ ಜಂ ಗೌಂ ಶುಕ್ರಾಯ ನಮಃ. ಈ ಮಂತ್ರವನ್ನು ನೀವು 108 ಬಾರಿ ಮೊದಲಿಗೆ ಹೇಳಬೇಕು. ತುಲಾರಾಶಿಯವರಿಗೆ ಏನಾದರೂ ದೈಹಿಕವಾಗಿ ಸಮಸ್ಯೆ ಆಗ್ತಾ ಇದ್ರೆ ಪ್ರತಿನಿತ್ಯ ಇಂದ್ರಾಕ್ಷಿ ಕವಚದ ಪಠನೆಯನ್ನ ಮಾಡಿಕೊಳ್ಳಿ. ತುಲಾರಾಶಿಯವರಿಗೆ ಏನಾದರೂ ನನಗೆ ಖರ್ಚು ಜಾಸ್ತಿ ಆಗ್ತಾ ಇದೆ ದುಡಿಮೆಗಿಂತ ಅಂತ ಅನ್ನಿಸ್ತಾ ಇದ್ರೆ ಪ್ರತಿನಿತ್ಯ ಒಂದಲ್ಲ ಒಂದು ಕಿರಿಕಿರಿ ಗಲಾಟೆ ನನ್ನ ಜೀವನದಲ್ಲಿ ಆಗ್ತಾನೆ ಇದೆ ಅನ್ನೋದಾದ್ರೆ ಶ್ರೀ ಸೂಕ್ತವನ್ನ ಜಪ ಮಾಡುವುದು ಉತ್ತಮ. ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳು ಬರುತ್ತಿದ್ರೆ ಒಂದು ಕಾಮಾಕ್ಷಿ ಯಂತ್ರವನ್ನ ನೀವು ಧರಿಸಿಕೊಳ್ಳಿ. ಇನ್ನು ತುಲಾರಾಶಿಯವರು ಮಾಡಬೇಕಾದಂತಹ ತಂತ್ರ ಯಾವುದು ಅಂದರೆ ಅವರೇ ಬೇಳೆಯನ್ನು 1 kgಯಷ್ಟು ತಗೊಳ್ಳಿ. ಬಿಳಿ ವಸ್ತ್ರದಲ್ಲಿ ಅದನ್ನು ತೆಗೆದು ಕಟ್ಟಿಕೊಂಡು 2 ಕೈಗಳಲ್ಲಿ ಅದನ್ನು ಹಿಡಿದುಕೊಂಡು ಓಂ ಶಂ ಶುಕ್ರಾಯ ನಮಃ ಅಂತ 108 ಬಾರಿ ಜಪ ಮಾಡಿ. ಇದನ್ನು ನಿಮ್ಮ ದೇವರ ಮನೆಯಲ್ಲಿಟ್ಟುಕೊಳ್ಳಿ. ಜಪವನ್ನು ಮಾಡುವುದಕ್ಕಿಂತ ಮುಂಚೆ ನಿಮಗೆ ಆಗುತ್ತಿರುವಂತಹ ಸಮಸ್ಯೆ ಏನು, ಈ ಕಷ್ಟಗಳು ನಮಗೆ ಪರಿಹಾರವಾಗಬೇಕು ಅಂತ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ಮಂತ್ರವನ್ನು 108 ಬಾರಿ ಜಪ ಮಾಡಿಕೊಳ್ಳಿ. ಇದನ್ನು 7 ದಿನಗಳ ಕಾಲ ಮಾಡಬೇಕಾಗುತ್ತದೆ. ಹಾಗೆ ಯಾವ ದಿನ ಪ್ರಾರಂಭ ಮಾಡಬೇಕು ಅಂದರೆ ಇದನ್ನು ನೀವು ಶುಕ್ರವಾರದ ದಿನ ಶುರು ಮಾಡಬೇಕಾಗುತ್ತದೆ. ಗುರುವಾರಕ್ಕೆ ಇದು ಮುಗಿಯುತ್ತೆ. ಮುಂದಿನ ಶುಕ್ರವಾರಕ್ಕೆ ಇದನ್ನು ನೀರಿನಲ್ಲಿ ವಿಸರ್ಜನೆ ಮಾಡಬೇಕು. ಅಥವಾ ನೀರಿಲ್ಲ ಅನ್ನುವಂತಹ ಪಕ್ಷದಲ್ಲಿ ಯಾರಾದರೂ ಬಡವರಿಗೆ 101 ರೂಪಾಯಿ ದಕ್ಷಿಣೆ ಜೊತೆಗೆ ಇದನ್ನು ದಾನವಾಗಿ ನೀಡಿ. ಖಂಡಿತವಾಗ್ಲೂ ಕೂಡ ತುಲಾರಾಶಿಯವರ ಜೀವನದಲ್ಲಿ ಅಭಿವೃದ್ಧಿಯಾಗುತ್ತೆ. ಪ್ರತಿಯೊಬ್ಬ ತುಲಾರಾಶಿಯವರಿಗೂ ಕೂಡ 2025ರಲ್ಲಿ ಶ್ರೇಯಸ್ಸಾಗಲಿ, ಅಭಿವೃದ್ಧಿಯಾಗಲಿ, ಹಾಗೆ ಅವರು ಅಂದುಕೊಂಡ ಕೆಲಸ ಕಾರ್ಯಗಳು ನೆರವೇರಲಿ. ಈ ಮಾಹಿತಿಯನ್ನು ತುಲಾರಾಶಿಯ ನಿಮ್ಮ ಸ್ನೇಹಿತರಿಗೂ ಹಾಗೂ ಸಂಬಂಧಿಕರಿಗೂ ಶೇರ್ ಮಾಡಿ. ಅವರು ಕೂಡ ಕಷ್ಟಗಳಿಂದ ಹೊರಬರುವಂತಾಗಲಿ, ನಿಮಗೂ ಒಳಿತಾಗುತ್ತೆ. ತುಲಾರಾಶಿಯವರ ಪ್ರತಿ ತಿಂಗಳ ಭವಿಷ್ಯಕ್ಕಾಗಿ ಹಾಗೂ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.